ಭಗವದ್ಗೀತೆ. ಭಗವದ್ಗೀತೆಯನ್ನ ನಾವು ಓದಿದ್ರು ಓದದೇ ಇದ್ರು ಭಗವದ್ಗೀತೆ ಮತ್ತು ಅದರ ಸಾರ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿರುತ್ತೆ. ಹೌದಲ್ವಾ? ಭಗವದ್ಗೀತೆಯಲ್ಲಿರುವಂಥ 700 ಶ್ಲೋಕ ಕೂಡ ಏನು ಹೇಳುತ್ತೆ? ಬದುಕೋದಕ್ಕೆ ಕಲೀರಿ, ನೀವು ಬದುಕೋದಕ್ಕೆ ಕಲೀರಿ ಅಂತ ಹೇಳುತ್ತೆ. ಆದರೆ ನೀವು ಯಾರನ್ನು ದ್ವೇಷ ಮಾಡಬೇಡಿ, ಧರ್ಮದ ಹಾದಿಯಲ್ಲಿ ನಡೀರಿ ಅಂತ ಹೇಳುತ್ತೆ. ಯಾವ ಧರ್ಮದ ಹಾದಿ? ನಾವೇನಿವತ್ತು ಧರ್ಮ ಧರ್ಮ ಅಂತ ಕಿತ್ತಾಡ್ಕೊಳ್ತಾ ಇದ್ದೀವಲ್ಲ, ಆ ಧರ್ಮ ಅಲ್ಲ. ಭಗವದ್ಗೀತೆಯಲ್ಲಿ ಬರುವಂಥದ್ದು ಒಂದೇ ಒಂದು ಧರ್ಮ, ಅದು ಸತ್ಯದ ಧರ್ಮ. ನೀನು ಸತ್ಯದ ಹಾದಿಯಲ್ಲಿ ನಡಿ, ಖಂಡಿತವಾಗ್ಲೂ ಕೂಡ ಆ ಧರ್ಮ ನಿನ್ನನ್ನ ಕಾಪಾಡುತ್ತೆ. ಎಷ್ಟು ಅದ್ಭುತ ಅಲ್ವಾ? ಕೃಷ್ಣ ಒಂದೇ ಜಗದ್ಗುರು. मैं गिफ्ट देने के लिए